ಹಂಗಾದ್ರೇನು ನೀವು ಇಷ್ಟು ದಿನ ಸಾಲಲ್ಲ ಅಂತ ನನಗೆ ಸುಳ್ಳು ಹೇಳಿ ದುಡ್ಡು ಹೊಡಿತಿದ್ರಾ? ಅಯ್ಯೋ ಇಲ್ಲ ಶ್ರೀಮಂತ. ನಿಮ್ಮಪ್ಪ ಯಾವತ್ತೂ ಅವನು ಯಾಮಾರಿದಾನೆ ಹೊರತು ಯಾರನ್ನು ಯಾಮಾರಿಸಿಲ್ಲ ಶ್ರೀಮಂತು. ಹಾಗಾದ್ರೆ ಸಪ್ತಮಿ ನನಗೆ ಯಾಮಾರಿಸಿದಾರಾ? ರೀ, ಇಲ್ಲಿ ಯಾರು ಯಾರಿಗೂ ಯಾಮಾರಿಸ್ತಾ ಇಲ್ಲ. ನೀವ್ ಕೊಟ್ಟಿರೋ ದುಡ್ಡಲ್ಲಿ ಬರೀ ಬಾದಾಮಿ ಹಾಲಲ್ಲ, ಇನ್ನು ಏನೇನ್ ಮಾಡ್ತೀನಿ ಅಂತ ನೀವ್ ನೋಡ್ತಾ ಇರಿ. ಅಯ್ಯೋ, ಎಲ್ರೂ ಯಾಕೆ ಈ ತರ ನಿಂತ್ಕೊಂಡು ನೋಡ್ತಾ ಇದ್ದೀರಾ? ಆರಾಮಾಗಿ ಹಾಲು ಕುಡೀರಿ. ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಕೂತ್ಕೊಮ್ಮ. ನಂಗೆ ಕೊಟ್ಟರು 15,000ದಲ್ಲಿ ದಿನಸಿ ರೇಷನ್ ಖರ್ಚೇ 9,000 ಆಗುತ್ತೆ. ಕರೆಂಟ್ ಬಿಲ್ಲು, ನೀರಿನ ಬಿಲ್ಲು, ಮೆಡಿಸಿನ್ ಅಂತ ಮಿನಿಮಮ್ಮು ಒಂದು 3,000 ಖರ್ಚಾಗುತ್ತೆ. ಇನ್ನು ಮನೆಯವ್ರಿಗೆಲ್ಲ ಬಾದಾಮ್ ಹಾಲು. ಅಯ್ಯೋ, ಅದಕ್ಕೆಲ್ಲ ದುಡ್ಡಲ್ಲಿರುತ್ತೆ. ಅಯ್ಯೋ, ಅದು ಅಲ್ಲದೆ ಕೊಟ್ಟಿರೋ ದುಡ್ಡಲ್ಲಿ ಇನ್ನು ಏನೇನೆಲ್ಲ ಖರ್ಚು ಮಾಡ್ತೀನಿ ಅನ್ನೋ ಡೈಲಾಗ್ ಬೇರೆ. ಇಷ್ಟೆಲ್ಲ ಮಾಡೋದಿಕ್ಕೆ ಹೆಂಗಪ್ಪ ಸಾಧ್ಯ? ಹೆಂಗ ಕೂಡಿ ಕಳೆದ್ರೂ ಲೆಕ್ಕನೇ ಸಿಗ್ತಿಲ್ಲ. ಸಪ್ತಮಿ ಹೆಂಗ್ರಿ ಮ್ಯಾನೇಜ್ ಮಾಡ್ತಿದ್ರ ಗೊತ್ತಾಗ್ತಿಲ್ವಲ್ಲ. ಸಪ್ತಮಿ ಮನ್ಸಲ್ಲಿ ಏನ್ ಇಟ್ಕೊಂಡು ಇದನ್ನೆಲ್ಲ ಮಾಡ್ತಿದ್ದಾರೆ? ಏನ್ ಇವನು ಒಬ್ಬೊಬ್ನೇ ಮಾತಾಡ್ತಿದ್ದಾನಲ್ಲ, ಏನಿರ್ಬೋದು ನೋಡೇ ಬಿಡೋಣ. ಯಾವ ತೀಟ ತೀರಮ್ಮು ಪೈತಗ ಮಗ ಏನ್ ಕಂಗ್ ಕೂಗ್ತಿದ್ಯಾ? ಮೆಲ್ಲ ಕರ್ದೆ ಕೇಳಿಸಿಲ್ವಲ್ಲ, ಅದಕ್ಕೆ ಕೂಗ್ದೆ. ನನ್ನ ಮಗನೇ, ನನ್ನ ಕಣ್ಣು ಕಿವಿ ಮೂಗೆಲ್ಲ ನೆಟ್ಟಿಗೆ ಇದೆ. ಏನ್ ಬೊಗ್ಳು? ಮತ್ತೇನು ಒಬ್ಬೊಬ್ನೇ ಮಾತಾಡ್ತಿದ್ಯಲ್ಲ ರಾಜ, ಏನಾಯ್ತೋ? ಲೋ, ಸಪ್ತಮಿಗೆ ತಿಂಗ್ಳಿ ಖರ್ಚಿಗಂತ 15,000 ಕೊಟ್ಟು ಅದರಲ್ಲೇ ಮೇಂಟೈನ್ ಮಾಡ್ಬೇಕಂತ ರೂಲ್ಸ್ ಮಾಡಿದ್ದೆ. ಅದರಿಂದ ಅವ್ರ ಕೈಲಾಗಲ್ಲ. ಆಮೇಲೆ ಸೈಲೆಂಟಾಗಿ ಬೇರೆ ಮನೆಗೆ ಹೋಗ್ಬೇಕಂತ ಪ್ಲಾನು ಮಾಡಿದ್ದೆ. ಹೌದು, ಆದ್ರೆ ಇವರು ನನ್ನ ಪ್ಲಾನ್ ಉಲ್ಟಾ ಮಾಡ್ತಿದಾರೋ ಏನ್ ಮಾಡೋದು? ನಾನು ಈ ಕಡೆ ಸೈಡ್ ರೋಡಲ್ಲಿ ಹೋದ್ರೆ ಅವ್ರು ನಂಗಿಂತ ಸ್ಪೀಡಾಗಿ ಹೈವೇಲಿ ಹೋಗ್ತಿದ್ದಾರೆ. ಏನ್ ಮಾಡೋದನ್ನೋದೇ ಗೊತ್ತಾಗ್ತಿಲ್ಲ. ಅಷ್ಟೇನಾ? ತಲೆ ಕೆಡ್ಸ್ಕೊಬೇಡ. ನಾನು ನನ್ನ ಬುರುಡೆನ ಯೂಸ್ ಮಾಡಿಕೊಂಡು ನಮ್ಮ ಸಿಸ್ಟರ್ಗಿಂತ ಬ್ರಿಲಿಯಂಟ್ ಐಡಿಯಾ ಕೊಡ್ತೀನಿ ಮಗ. ಇನ್ನೇನು ಐಡಿಯಾ ಕೊಟ್ಟರು ಅವ್ರ ಮುಂದೆ ಟುಸ್ ಪಟಾಕಿನೇ. ನಮ್ಮಿಬ್ರಕ್ಕಿಂತ ಕಿಲಾಡಿದಾರ ಅವರು ಕಣಲ್ಲ. 15,000 ಕೊಟ್ಟು ನಾನು ಅವ್ರನ್ನ ಆಟಾಡ್ಸೋಣ ಅನ್ಕೊಂಡ್ರೆ ಅವ್ರೇ ನನ್ನ ಗಿರ್ಗಿಟ್ಲೆ ಥರ ಆಟಾಡ್ಸ್ತಿದ್ದಾರೆ. ಅಯ್ಯೋ, ಈಗ ಮನೇಲಿ ಅದೇನು ಮಾಡ್ತಿದಾರೋ, ಮತ್ತೇನು ತರ್ತಾರೋ ದೇವ್ರೇ. ಮನೇಲಲ್ಲ, ಆಫೀಸಲ್ಲಿ. ಇದೇನು ನನ್ನ ಹೆಂಡತಿ ಥರ ಮಾತಾಡ್ತಿದ್ಯಾ? ಮಗ ನಾನಲ್ಲ, ಮಟನ್ನು. ಸೂಪರ್ ಸಿಸ್ಟರ್ ನೀವು. ಸೂಪರ್. ಅದು ಮಟನ್ ಹಾಕಿನೇ ಮಟನ್ ಬಿರಿಯಾನಿ ಮಾಡಿದ್ರಾ ಅಥವಾ? ಇದೇನ್ರಿ ಹೀಗೆ ಕೇಳ್ತಿದ್ದೀರಾ? ಅದಕ್ಕೆ ಮಟನ್ ಹಾಕಿದ್ರೆ ತಾನೆ ಮಟನ್ ಬಿರಿಯಾನಿ ಆಗೋದು. ಕರೆಕ್ಟು ಸಿಸ್ಟರ್. ಸಿಲಿಂಡರ್ ನಿಂತ್ಕೊಂಡು ಮೊದಲು ಉರಿತಿದ್ದು. ನನಗೆ ಮಟನ್ ಅಂದ್ರೆ ಎಷ್ಟು ಇಷ್ಟ ಅಂತ ನಿಮಗೆ ಗೊತ್ತು ತಾನೆ? ಅದಕ್ಕೆ 2 kg ಮಟನ್ ತಂದು ಘಮ ಘಮ ಅಂತ ಬಿರಿಯಾನಿ ಮಾಡಿದ್ದೀನಿ. ಎಷ್ಟೋ? 2 kg? ಹೌದು ರೀ. 2 kg ಅಂದ್ರೆ ಹತ್ತತ್ರ 2,000. ಯಾರಾದ್ರೂ ಒಂದೊತ್ತಿಗೆ 2,000 ಖರ್ಚು ಮಾಡ್ತಾರಾ? ರೀ, ನೀವ್ ಎಷ್ಟು ದೊಡ್ಡ ಮನ್ಸ್ ಮಾಡಿ ಮನೆ ಖರ್ಚಿಗಂತ 15,000 ಕೊಟ್ಟಿದ್ದೀರಾ. ಅದರಲ್ಲಿ 2,000 ಖರ್ಚಾದ್ರೆ ಏನೂ ಆಗಲ್ಲ. ಎಕ್ಸ್ಕ್ಯೂಸ್ ಮೀ ಪ್ಲೀಸ್, ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ನಾನು ಕ್ಯಾಂಟೀನಲ್ಲಿ ವೆಯ್ಟ್ ಮಾಡ್ತಿರ್ತೀನಿ ಮಗ. ಸಿಸ್ಟರ್ ಜೊತೆ ಮಾತಾಡಿ ಆರಾಮಾಗಿ ಬಾ. ಥ್ಯಾಂಕ್ ಯು ಸಿಸ್ಟರ್. ಬಾಯ್ ಸಿಸ್ಟರ್.
ರೀ ಸಪ್ತಮಿ ಅದು ಹೆಂಗ್ರಿ 15,000 ಇಷ್ಟೆಲ್ಲ ಸಾಧ್ಯ ಹಾ ನಾನು ನಮ್ಮನೆ ಫೈನಾನ್ಸ್ ಮಿನಿಸ್ಟರ್ ಕೇಳ್ತಾ ಇದ್ದೀನಿ ನಂಗೆ ಲೆಕ್ಕ ಕೊಡ್ರಿ ನಂಗೆ ಲೆಕ್ಕ ಬೇಕು ಲೆಕ್ಕ ಕೊಡಿ ರೀ ಇದೇ ಲೆಕ್ಕ ಕೊಡೋಕೆ ಏನ್ರಿ ಇದೆ? ನೀವು ಕೊಟ್ಟಿರೋ 15,000ದಲ್ಲಿ ಹಾಲು ಹಾಕೋರಿಗೆ ದುಡ್ಡು ಕೊಟ್ಟಿದ್ದೀನಿ, ಕರೆಂಟ್ ಬಿಲ್ ಕಟ್ಟಿದ್ದೀನಿ, ನೀರು ಬಿಲ್ ಕಟ್ಟಿದ್ದೀನಿ, ಮಾವ ಅಜ್ಜಿಗೆ ಇಬ್ರಿಗೂ ಮಾತ್ರೆನೂ ಕೊಡ್ಸಿದ್ದೀನಿ, ಜೊತೆಗೆ ಮನೆಗೆ ರೇಷನ್ ಕೂಡ ತಗೊಂಡು ಬಂದಿದ್ದೀನಿ, ಈಗ ಬಿರಿಯಾನಿನೂ ಮಾಡಿದ್ದೀನಿ. ನಂಗೆ ಕೊಟ್ಟಿರೋ ದುಡ್ಡೆಲ್ಲ ಬರೀ ರೇಷನ್ಗೆ ಮುಗ್ದೋಗುತ್ತೆ. ಇನ್ನು ಚಿಕನ್ ಮಟನ್ ಎಲ್ಲ ಹೆಂಗ್ರಿ ಬರುತ್ತೆ? ನೀವು ಕೊಟ್ಟಿರೋ 15,000ದಲ್ಲೇ ತಂದಿದ್ದೀನಿ ರೀ. ಓ ಸಪ್ತಮಿ ನೋಡಿಲಿ ನಂಗೆ ತಲೆ ಕೆಡ್ಸ್ಬಿಡಿ. ಹೇಗೆ ತಂದ್ರೆ ನಿಜ ಹೇಳ್ಬಿಡಿ. ಇಷ್ಟೆಲ್ಲ ಹೇಗೆ ಖರ್ಚು ನಿಜ ಹೇಳ್ರಿ. ಈ ಖರ್ಚಿನ ಬಗ್ಗೆ ಚಿಂತೆ ಯಾಕೆ? ಸ್ವಾಮಿಯವರು ನಿಮ್ಗೋಸ್ಕರ ಕ್ಯಾಂಟೀನಲ್ಲಿ ವೇಟ್ ಮಾಡ್ತಿರ್ತಾರೆ, ಸುಮ್ಮನೆ ಹೋಗಿ ಊಟ ಮಾಡಿ. ಸರಿ ನಾನು ಹೊರಡ್ತೀನಿ. ರೀ ಇನ್ನೊಂದು ವಿಷಯ ಹೇಳೋದನ್ನ ಮರ್ತೆ. ರಾತ್ರಿಗೆ ಇದ್ಕಿದ ಬೇಳೆ ಸಾರು ಜೊತೆಗೆ ಜಾಸ್ತಿ ತುಪ್ಪ ಹಾಕಿ ಕ್ಯಾರೆಟ್ ಹಲ್ವಾನು ಮಾಡ್ತಿದ್ದೀನಿ. ಹೊಟ್ಟೆ ಖಾಲಿ ಇಟ್ಕೊಳ್ಳಿ. ಕ್ಯಾ ಕ್ಯಾರೆಟ್ ಅಲ್ವಾ ತುಪ್ಪ ಅದಕ್ಕೆ ಕಾಸು? ಬಾಸು ನೀವ್ ಕೊಟ್ಟಿದ್ದೀರಲ್ಲ 15,000 ಕಾಸು, ಅದ್ರಲ್ಲೇ ಮಾಡ್ತೀನಿ. ಬಾಯ್. ಅಯ್ಯೋ ಹೆಂಗೂರು ಸಾಧ್ಯ 15,000ದಲ್ಲಿ ಇಷ್ಟೆಲ್ಲ ಮಾಡಕ್ಕೆ? ಎಣಿಸ್ಕೊಂಡ್ರೆ ತಲೆ ಕೆಟ್ಟೋಗ್ತಿದ್ಯಲ್ಲಪ್ಪ. ಅಮ್ಮ ಡ್ರೈ ಫ್ರೂಟ್ಸ್ ತಂದಿದ್ದು ತಿಂದೆ, ತುಂಬಾ ಚೆನ್ನಾಗಿದೆ. ಇನ್ನೂ ಮಿಕ್ಕಿದೆ, ನಿಂಗೂ ಕೊಡ್ಲಾ? ನೀನು ತಿಂತೀಯಾ? ಹೋಗೆ ನೀನೇ ತರಿಸ್ಕೊಂಡಿದ್ಯಲ್ಲ ತಿನ್ಕೋ. ಅಜ್ಜಿ ಅಜ್ಜಿ ಸ್ವಲ್ಪ ಅಂಗಡಿ ಹತ್ರ ಹೋಗ್ಬಿಟ್ಟು ಬರ್ತೀನಿ. ಅಮ್ಮ ಸಪ್ತಮಿ, ನೀನ್ ತಂದಿರೋ ಡ್ರೈ ಫ್ರೂಟ್ಸು ಇನ್ನೂ ಹಾಗೇ ಇದೆ, ಮತ್ತೆ ಯಾಕಮ್ಮ ದಿನಸಿ ಅಂಗಡಿಗೆ? ಅಮ್ಮ ನಾನು ದಿನಸಿ ಅಂಗಡಿಗೆ ಹೋಗ್ತಾ ಇಲ್ಲ ಮಾವ. ತುಂಬಾ ಜನ ಕಸ್ಟಮರ್ಸು ಕ್ಯಾನ್ಗಳು ಬೇಕು ಅಂತ ಕಾಲ್ ಮಾಡಿದ್ದಾರೆ. ಪಾಪ ಪ್ರಕಾಶ್ ಅಂಕಲ್ಗೆ ಎಲ್ಲಾನು ಡೆಲಿವರ್ ಮಾಡಕ್ ಆಗ್ತಿಲ್ಲ. ನಾನ್ ಸ್ವಲ್ಪ ಅಂಗಡಿ ಹತ್ರ ಹೋಗ್ಬಿಟ್ಟು ಬರ್ತೀನಿ. ಸರಿನಮ್ಮ, ನಾನು ತರಕಾರಿ ತರಕ್ ಹೊರಟಿದ್ದೆ, ನೀನ್ ಬರೋ ಅಷ್ಟರಲ್ಲಿ ನಾನು ಹೋಗಿ ಬರ್ತೀನಿ. ಸರಿ ಮಾವ. ಅಮ್ಮ ಬರ್ತೀನಮ್ಮ. ಅದಕ್ಕೆ ಇದು ರಾಗಿ ಬಿಡಿಸ್ಕೊಂಬರ್ಬೇಕು ಅಂತ ಹೇಳಿದ್ರಲ್ಲ. ಅಶ್ಯೋ ಹೌದಲ್ವಾ, ನಾನ್ ಮರ್ತೇ ಹೋಗಿದ್ದೆ. ನಾನೀಗ ಬೇರೆ ಅರ್ಜೆಂಟಾಗಿ ಕ್ಯಾನ್ ಹಾಕಕ್ ಹೋಗ್ಬೇಕು. ಏನ್ ಮಾಡೋದು? ಅದಕ್ಕೆ ನಂಗೆ ದುಡ್ಡು ಕೊಡಿ, ನಾನು ಜಾನು ಅಕ್ಕ ಹೋಗಿ ಬಿಡಿಸ್ಕೊಂಬರ್ತೀವಿ. ಹೌದಾ, ನೀವಿಬ್ರು ಹುಷಾರಾಗಿ ಹೋಗ್ತೀರಾ ಅಲ್ವಾ? ಹ್ಞೂ ಅದಕ್ಕೆ ಹೋಗ್ತೀವಿ. ಸರಿ.